ಕೆಲವರು ಬೆಳಕಿನಲ್ಲಿ ಲೈಂಗಿಕತೆಯನ್ನು ಎಂಜಾಯ್ ಮಾಡಲು ಬಯಸುತ್ತಾರಂತೆ. ಬಹಳಷ್ಟು ದಂಪತಿಗಳು ಬಹಳಷ್ಟು ಲೈಟ್ ಆರಿಸಿಕೊಂಡು ಕತ್ತಲೆಯಲ್ಲಿ ಲೈಂಗಿಕ ಸಂಪರ್ಕವನ್ನು ಹೊಂದಲು ಇಷ್ಟಪಡುತ್ತಾರೆ. ಅವರು ಪ್ರಕಾಶಮಾನವಾದ ದೀಪಗಳಲ್ಲಿ ವಿವಸ್ತ್ರಗೊಳ್ಳಲು ಇಷ್ಟಪಡುವುದಿಲ್ಲ. ತಮ್ಮ ಸಂಗಾತಿಯ ಎದುರು ವಿವಸ್ತ್ರಗೊಳ್ಳಲು ನಾಚಿಕೆ ಪಡುತ್ತಾರೆ. ಆದರೆ ಇನ್ನೂ ಕೆಲವರು ಲೈಂಗಿಕತೆಯ ಸಮಯದಲ್ಲಿ, ರೊಮ್ಯಾನ್ಸ್ ಮಾಡುವ ಸಮಯದಲ್ಲಿ ದೀಪಗಳನ್ನು ಹೊತ್ತಿಸಿಕೊಂಡೇ ಇರಲು ಇಷ್ಟಪಡುತ್ತಾರೆ. ಹೀಗೆ ಬೆಳಕಿನಲ್ಲಿ ಲೈಂಗಿಕತೆಯನ್ನು ಎಂಜಾಯ್ ಮಾಡಲು ಬಯಸಲು ಕಾರಣಗಳು ಏನು ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ. ಹಾಟ್ಸ್ಪಾಟ್. ಕೆಲವರ ಸಂಗಾತಿಗಳು ನಿರ್ದಿಷ್ಟ ಹಾಟ್ಸ್ಪಾಟ್ಗಳಲ್ಲಿ ಸೂಕ್ಷ್ಮ ಮತ್ತು ನಿಖರವಾದ ಸ್ಪರ್ಶವನ್ನು ಇಷ್ಟಪಡುತ್ತಾರೆ. ಆ ಸಂದರ್ಭದಲ್ಲಿ ಸಂಗಾತಿಯನ್ನು ಖುಷಿಪಡಿಸಲು ಏನು ಮಾಡುತ್ತಿದ್ದೇವೆ ಎಂಬುದನ್ನು ಸರಿಯಾದ ರೀತಿಯಲ್ಲಿ ನೋಡಬಹುದು ಎಂಬ ಸರಳ ಸಂಗತಿಗಾಗಿ ದೀಪಗಳನ್ನು ಆನ್ ಮಾಡುವುದರೊಂದಿಗೆ ಇದು ಸಂಭೋಗಿಸಲು ನಾನು ಬಯಸುತ್ತೇನೆ ಮತ್ತು ನಾನು ಅವಳನ್ನು ಚೆನ್ನಾಗಿ ಸ್ಪರ್ಶಿಸಿದಾಗ ಅವಳಿಗೆ ಎಲ್ಲ ಆನಂದವನ್ನು ಪಡೆಯುವುದನ್ನು ನಾನು ಪ್ರೀತಿಸುತ್ತೇನೆ. ಸುರಕ್ಷತೆಯ ಬಗ್ಗೆ ಕಾಳಜಿ. ಸಂಗಾತಿಯೊಂದಿಗೆ ಸಂಭೋಗ ನಡೆಸುವಾಗ ಯಾವಾಗಲೂ ಕಾಂಡೋಮ್ ಬಳಸಲು ಇಷ್ಟಪಡುವ ವ್ಯಕ್ತಿಯಾಗಿದ್ದರೆ, ಕಾಂಡೋಮ್ನಲ್ಲಿ ಯಾವುದೇ ಲೀಕೇಜ್ ಇದೆಯೇ ಎಂದು ಖಚಿತಪಡಿಸಿಕೊಳ್ಳಲು ದೀಪಗಳನ್ನು ಇಡುವುದು ಸುರಕ್ಷಿತವಾಗಿದೆ. ಎಲ್ಲಾ ಸುರಕ್ಷತಾ ಕ್ರಮಗಳೊಂದಿಗೆ ಸಂಭೋಗಿಸುವುದು ಬುದ್ಧಿವಂತಿಕೆ ಎಂದು ಭಾವಿಸುವವರು ಈ ಸಮಯದಲ್ಲಿ ದೀಪಗಳನ್ನು ಇಡುವುದು ಉತ್ತಮ ಎಂದು ಭಾವಿಸುತ್ತಾರೆ. ಸಂಗಾತಿಯ ಕಣ್ಣುಗಳಲ್ಲಿ ಕಳೆದುಹೋಗುವುದು. ರೊಮ್ಯಾನ್ಸ್ ಮಾಡುವಾಗ, ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದಾದ ತಮ್ಮ ಸಂಗಾತಿಯ ಕಣ್ಣುಗಳನ್ನು ನೋಡುವುದನ್ನು ಬಹಳಷ್ಟು ಮಂದಿ ಇಷ್ಟಪಡುತ್ತಾರೆ. ಆದರೆ ಕತ್ತಲೆ ಕೋಣೆಯಲ್ಲಿ ಸಂಗಾತಿಯ ಕಣ್ಣುಗಳಲ್ಲಿ ಮುಳುಗಲು ಸಾಧ್ಯವಾಗುವುದಿಲ್ಲ. ಪರಸ್ಪರ ಬಗ್ಗೆ ಹೆಚ್ಚು ಭಾವನೆಗಳನ್ನು ಮತ್ತು ಪ್ರೀತಿಯನ್ನು ಅನುಭವಿಸುವುದರಿಂದ ಇದು ಇಬ್ಬರ ನಡುವೆ ಬಾಂಡಿಂಗ್ ಉತ್ತಮಗೊಳ್ಳಲು ಸಹಾಯ ಮಾಡುತ್ತದೆ. ಹಾಗಾಗಿ ದೀಪ ಆರಿಸದೆ ಸಂಭೋಗದಲ್ಲಿ ತೊಡಗುತ್ತಾರೆ. ಮುಖದ ಭಾವನೆ. ಇನ್ನೂ ಕೆಲವು ವ್ಯಕ್ತಿಗಳಿಗೆ ತಮ್ಮ ಪ್ರೇಮಿಯ ಸಂಗಾತಿಯ ಮುಖದ ಭಾವನೆಗಳನ್ನು ನೋಡುವುದೆಂದರೆ ಇಷ್ಟ. ತಾವು ಸಂಪೂರ್ಣವಾಗಿ ಆಕೆಯನ್ನು ಖುಷಿಪಡಿಸುತ್ತಿದ್ದೇನೆಯೇ, ಯಾವ ರೀತಿಯಲ್ಲಿ ಖುಷಿಪಡಿಸುತ್ತಿದ್ದೇನೆ ಎನ್ನುವುದನ್ನು ನೋಡುವ ಕುತೂಹಲ. ಹಾಗಾಗಿ ದೀಪವನ್ನು ಆರಿಸಲು ಬಯಸೋದಿಲ್ಲ. ಒಬ್ಬರಿಗೊಬ್ಬರು ಮೆಚ್ಚುಗೆ ನೀಡುತ್ತಾರೆ. ಕೆಲವರು ಬರೀ ಶಬ್ದಗಳನ್ನು ಕೇಳುವ ಬದಲು ಒಂದು ನಿರ್ದಿಷ್ಟ ರೀತಿಯಲ್ಲಿ ಅನುಭವಿಸಲು ವಿಷಯಗಳನ್ನು ನೋಡಲು ಇಷ್ಟಪಡುವ ವ್ಯಕ್ತಿಗಳಾಗಿರುತ್ತಾರೆ. ದೀಪಗಳು ಆನ್ ಆಗಿರುವಾಗ ಹಾಸಿಗೆಯಲ್ಲಿ ಇನ್ನಷ್ಟು ಉತ್ಸುಕರಾಗುತ್ತೇವೆ. ತಮ್ಮ ಸಂಗಾತಿ ಎಷ್ಟು ಹಾಟ್ ಆಗಿರುತ್ತಾರೆ, ಅವರ ಸೌಂದರ್ಯವನ್ನು ಸಂಪೂರ್ಣವಾಗಿ ಆಹ್ವಾದಿಸಲು ಸಿಗುತ್ತದೆ. ಒಬ್ಬರಿಗೊಬ್ಬರು ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಾರೆ. ದೀಪ ಆನ್ ಆಗಿರುವುದರಿಂದ ಇಬ್ಬರೂ ಎಚ್ಚರವಾಗಿರುತ್ತಾರೆ. ಇಬ್ಬರೂ ಜೊತೆಯಾಗಿರುವ ಸಮಯವನ್ನು ಎಂಜಾಯ್ ಮಾಡುತ್ತಾರೆ.